ಹಾಯ್ ಕರ್ನಾಟಕದ ಎಲ್ಲ ನನ್ನ ಸ್ಪರ್ಧಾ ಜಗತ್ತಿನ ಸ್ಪರ್ಧಾ ಮಿತ್ರರಿಗೆ ಮೊಟ್ಟ ಮೊದಲ ಬಾರಿಗೆ ಈರಣ್ಣ ಪಟ್ಟಣ ಶೆಟ್ಟಿ ಅವರಿಂದ ಶ್ರದ್ಧಾಪೂರ್ವಕ ನಮಸ್ಕಾರಗಳು. ಪ್ರಿಯ ಸ್ಪರ್ಧಾ ಮಿತ್ರರೇ, ಈಗಾಗಲೇ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಹಲವಾರು ವಿಡಿಯೋಗಳನ್ನು ಈ ಒಂದು ಚಾನೆಲ್ ಮೂಲಕ ಅಪ್ಲೋಡ್ ಮಾಡಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳ ಕೋರಿಕೆಯ ಮೇರೆಗೆ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಅರ್ಧ ಹಂತವನ್ನು ಈಗಾಗಲೇ ಮುಗಿಸಿದ್ದೇನೆ. ಈಗ ಭಾರತದ ನದಿಗಳ ಬಗ್ಗೆ ಒಂದು ವಿಡಿಯೋ ಮಾಡಿ ಸರ್ ಅಂತ ತುಂಬ ದಿನಗಳಿಂದ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರಿ. ಅವರ ವಿನಂತಿಯ ಮೇರೆಗೆ ಭಾರತದ ನದಿಗಳನ್ನು ಈಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಈ ಅದ್ಭುತವಾದ ನಕಾಶೆಗಳ ಮೂಲಕ ಭಾರತದ ನದಿಗಳು ಎಂಬ ಅಧ್ಯಯನವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ತರಗತಿ ಇಷ್ಟ ಆದಮೇಲೆ ಲೈಕ್ ಮಾಡೋದನ್ನು ಮರಿಬೇಡಿ. ಮೊಟ್ಟ ಮೊದಲಿಗೆ ಈ ವಿಡಿಯೋವನ್ನು ಪ್ರಥಮ ಬಾರಿಗೆ ನೋಡ್ತಾ ಇರೋರು ಯಾರಾದರೂ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಐಕಾನನ್ನು ಟಚ್ ಮಾಡಿ, ನಾನು ಹಾಕುವ ಪ್ರತಿ ವಿಡಿಯೋದೊಂದಿಗೆ ಟಚ್ಚಲ್ಲಿರಿ ಅಂತ ಹೇಳ್ತಾ ಈ ಒಂದು ನೇರವಾದ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ನಕಾಶೆಗಳ ಮೂಲಕ ಭಾರತದ ನದಿಗಳು. ಡಿಯರ್ ಫ್ರೆಂಡ್ಸ್, ನದಿಗಳ ಬಗ್ಗೆ ಒಂದು ಸ್ವಲ್ಪ ಅದರ ಹಿನ್ನೆಲೆಯನ್ನು ನೋಡೋಣ. ನದಿಗಳ ಬಗ್ಗೆ ಅಧ್ಯಯನ ಮಾಡುವುದನ್ನು ಪೊಟೊಮಾಲಜಿ ಎನ್ನುವರು. ಭಾರತದ ಎಲ್ಲ ನದಿಗಳು ಭಾರತೀಯ ಜನರ ಜೀವನಾಧಾರಿತವಾಗಿರುವುದರಿಂದ ಭಾರತದ ಮೊಟ್ಟ ಮೊದಲ ಪ್ರಧಾನಿ ನೆಹರು ನದಿಗಳನ್ನು ಭಾರತೀಯ ಜನರ ನಿಜವಾದ ದೇವಾಲಯವೆಂದು ವರ್ಣಿಸಿದ್ದಾರೆ. ದೇಶದ ಪ್ರತಿಯೊಂದು ನದಿಗಳು ದೇಶದ ಸಂಸ್ಕೃತಿ ಮತ್ತು ಸಂಪ್ರದಾಯ ಹಾಗೂ ಜೀವಸ್ತರಗಳ ಮೇಲೆ ಪ್ರಭಾವ ಬೀರಿವೆ. ಭಾರತದಲ್ಲಿ ನದಿಗಳು ಹುಟ್ಟಿ ಹರಿಯುವ ಆಧಾರದ ಮೇಲೆ ಎರಡು ವಿಧಗಳನ್ನಾಗಿ ವಿಂಗಡಿಸಲಾಗಿದೆ: ಉತ್ತರ ಭಾರತದ ನದಿಗಳು, ದಕ್ಷಿಣ ಭಾರತದ ನದಿಗಳು. ಉತ್ತರ ಭಾರತದ ನದಿಗಳಲ್ಲಿ ಪ್ರಮುಖವಾದ ನದಿ ಎಂದರೆ ಸಿಂಧೂ ನದಿ. ದಕ್ಷಿಣ ಭಾರತದ ಪ್ರಮುಖ ನದಿಗಳಂತ ಬಂದಾಗ ನಾವು ಹಲವಾರು ನೋಡ್ತೀವಿ: ನರ್ಮದಾ, ತಪತಿ, ಕಾಳಿ, ನೇತ್ರಾವತಿ, ಶರಾವತಿ, ಗೋದಾವರಿ, ಮಹಾನದಿ, ಕೃಷ್ಣ, ಕಾವೇರಿ, ತುಂಗಭದ್ರಾ. ಉತ್ತರ ಭಾರತದ ನದಿಗಳಲ್ಲಿ ನಾವು ಸಿಂಧೂ, ಗಂಗಾ, ಬ್ರಹ್ಮಪುತ್ರ ಪ್ರಮುಖ ನದಿಗಳನ್ನು ನೋಡ್ತೀವಿ. ಈಗ ಹಂತ ಹಂತವಾಗಿ ಒಂದೊಂದು ನೋಡ್ತಾ ಹೋಗೋಣ. ಉತ್ತರ ಭಾರತದ ನದಿಗಳು, ಅದರಲ್ಲಿ ಪ್ರಮುಖವಾಗಿ ನಂಬರ್ 1 ಸಿಂಧೂ. ಇದು ಭಾರತದ ವಾಯುವ್ಯ ಭಾಗದ ಮುಖ್ಯ ನದಿಯಾಗಿದೆ. ಇದರ ಉಗಮ ಸ್ಥಳ ಟಿಬೆಟಿನ ಕೈಲಾಸ ಪರ್ವತದ ಮಾನಸ ಸರೋವರ. ಇದನ್ನು ಟಿಬೆಟಿನಲ್ಲಿ ಸಿಂಗೆ ಕಬಾಬ್ ಎನ್ನುವರು. ಇದು ಭಾರತಕ್ಕೆ ಜಮ್ಮು ಮತ್ತು ಕಾಶ್ಮೀರ ರಾಜ್ಯದಲ್ಲಿ ಲಡಾಖ್ ಮತ್ತು ಜಾಸ್ಕರ್ ಶ್ರೇಣಿಯ ಮೂಲಕ ಒಳ ಪ್ರವೇಶವಾಗುತ್ತದೆ. ಇದು ಭಾರತದಲ್ಲಿ ಹರಿಯುವ ಒಟ್ಟು ಉದ್ದ ಸುಮಾರು 709 ಕಿಲೋಮೀಟರ್. ಇದರ ಒಟ್ಟು ಉದ್ದ ಅಂದರೆ ಆರಂಭಿಕವಾಗಿ ಉಗಮವಾಗುವ ಸ್ಥಳದಿಂದ ಅಂತ್ಯವಾಗುವವರೆಗೂ ಇದರ ಒಟ್ಟು ಉದ್ದ 2880 ಕಿಲೋಮೀಟರ್. ಇದು ನಂಗಾ ಪರ್ವತದಲ್ಲಿ ನೈಋತ್ಯಾಭಿಮುಖವಾಗಿ ಪಾಕಿಸ್ತಾನವನ್ನು ಸೇರುತ್ತದೆ. ಇದನ್ನು ಪಾಕಿಸ್ತಾನದ ಜೀವ ನದಿ ಎಂದು ಸಹ ಕರೆಯುತ್ತಾರೆ. ಈ ನದಿಗೆ ಪಾಕಿಸ್ತಾನದ ಅಟಕಾ ಬಳಿ ಕಾಬೂಲ್ ನದಿ ಒಂದು ಸಂಗಮವಾಗುತ್ತದೆ. ಈ ನದಿಯು ಪಾಕಿಸ್ತಾನದ ಪೋಟ್ವಾರ ನದಿಯ ಮೂಲಕ ಹರಿದು ಸಾಲ್ಟ್ ಶ್ರೇಣಿಯನ್ನು ದಾಟಿ ಪಾಕ್ನ ಕರಾಚಿ ಬಳಿ ಅರಬ್ಬಿ ಸಮುದ್ರವನ್ನು ಸೇರುವುದು. ಇದು ಪಾಕಿಸ್ತಾನದಲ್ಲಿ ಹರಿಯುವಾಗ ಭಾರತದ ಪಂಜಾಬಿನಲ್ಲಿ ಹರಿಯುವ 5 ನದಿಗಳು ಸಂಗಮವಾಗಿ ಸಿಂಧೂ ನದಿಯ 5 ಉಪನದಿಗಳಾಗುತ್ತವೆ. ಪಂಜಾಬಿನಲ್ಲಿ ಹರಿಯುವ ಸಿಂಧೂ ನದಿಯ 5 ಉಪನದಿಗಳೆಂದರೆ ಚೀರಾ, ಚಬ್ಬೇಸ್, ಝೀಲಂ, ರಾವಿ, ಚೀನಾಬ್, ಬಿಯಾಸ್, ಸಟ್ಲೇಜ್. ಪಂಜಾಬಿನಲ್ಲಿ 5 ನದಿಗಳಿಂದ ನೀರಾವರಿ ವ್ಯವಸ್ಥೆ ಉತ್ತಮವಾಗಿದೆ ಮತ್ತು ವ್ಯವಸಾಯಕ್ಕೆ ಸಹಾಯಕವಾಗಿದೆ. ಆದ್ದರಿಂದ ಪಂಜಾಬನ್ನು ಭಾರತದ ಪಂಚನದಿಗಳ ನಾಡು ಮತ್ತು ಭಾರತದ ಗೋಧಿಯ ಕಣಜ ಎನ್ನುವರು. ವಿಶ್ವ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಿ ಭಾರತ ಪಾಕ್ ನಡುವೆ ಸಿಂಧೂ ನದಿಯ ಒಪ್ಪಂದವಾಗಿದ್ದು 1960ರಲ್ಲಿ. ಸಿಂಧೂ ನದಿ ಹೆಸರಿನಿಂದಲೇ ಭಾರತಕ್ಕೆ ಇಂಡಿಯಾ ಮತ್ತು ಹಿಂದೂಸ್ತಾನ್ ಎಂಬ ಹೆಸರು ಬಂದಿದೆ. ಉತ್ತರ ಭಾರತದ ಪ್ರಮುಖ ನದಿಗಳಲ್ಲಿ ಅರಬ್ಬಿ ಸಮುದ್ರಕ್ಕೆ ಅಂತ್ಯವಾಗುವ ಏಕೈಕ ನದಿಯಾಗಿದೆ. ಡಿಯರ್ ಫ್ರೆಂಡ್ಸ್, ಈಗಾಗಲೇ ನಾವು ಸಿಂಧೂ ನದಿಯ ಮಾಹಿತಿಯನ್ನು ನೋಡಿರುವಾಗ ಈಗ ಸಿಂಧೂ ನದಿಯ 5 ಪಂಚನದಿಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ನಂಬರ್ 1 ಝೀಲಂ. ಇದು ಜಮ್ಮು ಕಾಶ್ಮೀರದ ಪೀರ್ಪಂಜಾಲ ಶ್ರೇಣಿಯ ಶೇಷನಾಗ ಅಥವಾ ವೇರಿನಾಗ ಎಂಬಲ್ಲಿ ಉಗಮವಾಗುತ್ತದೆ. ಇದು ಕಾಶ್ಮೀರ ಕಣಿವೆ ಹಾಗೂ ಉಲಾರ್ ಸರೋವರದ ಮೂಲಕ ಹರಿಯುತ್ತದೆ. ಇಲ್ಲಿನ ಉಲಾರ್ ಸರೋವರ ಭಾರತದ ಅತಿದೊಡ್ಡ ಸಿಹಿ ನೀರಿನ ಸರೋವರವಾಗಿದೆ. ಈ ನದಿಯಿಂದ ನಿರ್ಮಾಣವಾದ ಮತ್ತೊಂದು ಸರೋವರ ದಾಲ್ ಸರೋವರ. ಇದು ಪಾಕಿಸ್ತಾನದ ಟ್ರಿಮ್ಯೂವಿನ ಹತ್ತಿರ ಚೀನಾಬ್ ನದಿಯೊಂದಿಗೆ ಸಂಗಮವಾಗುತ್ತದೆ. ಇದು ಭಾರತದಲ್ಲಿ ಸುಮಾರು 400 ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ. ಈ ನದಿಯನ್ನು ಸಂಸ್ಕೃತದಲ್ಲಿ ವೀತಾಷ್ಟ ಎಂದು ಕರೆದಿದ್ದಾರೆ. ಇದನ್ನು ಹೈಡಸ್ಪಾಸ್ ನದಿ ಎಂದು ಸಹ ಕರೆಯುತ್ತಾರೆ. ಈ ನದಿಯ ದಡದಲ್ಲಿ ಭಾರತದ ಪೂರ್ವ ದೊರೆ ಪೌರಸ ಮತ್ತು ಅಲೆಕ್ಸಾಂಡರ್ ನಡುವೆ ಕ್ರಿಸ್ತಪೂರ್ವ 326ರಲ್ಲಿ ಹೈಡಸ್ಪಾಸ್ ಕದನ ನಡೆದಿದೆ.
ಈ ನದಿಯು ಭಾರತ ಪಾಕಿಸ್ತಾನದ ನಡುವೆ 170 ಕಿಲೋಮೀಟರ್ ದೂರ ಗಡಿ ರೇಖೆಯಾಗಿ ಹರಿದಿದೆ. ಮುಂದಿನ ಪ್ರಮುಖ ಉಪನದಿ ರಾವಿ. ಇದನ್ನು ಸಂಸ್ಕೃತದಲ್ಲಿ ಐರಾವತಿ ಎಂದು ಕರೆದಿದ್ದಾರೆ. ಇದು ಹಿಮಾಚಲ ಪ್ರದೇಶದ ರೋಹಟಂಗ್ ಕಣಿವೆಯ ಕುಲು ಬೆಟ್ಟಗಳಲ್ಲಿ ಉಗಮವಾಗುತ್ತದೆ. ಇದು ಪಂಜಾಬಿನ ಮೂಲಕ ಹರಿದು ಪಾಕಿಸ್ತಾನದ ರಂಗಪೂರ ಬಳಿ ಚೀನಾಬ್ ನದಿಯೊಂದಿಗೆ ಸೇರುತ್ತದೆ. ನೆಕ್ಸ್ಟ್ ಪ್ರಮುಖ ಉಪನದಿ ಚೀನಾಬ್. ಇದನ್ನು ಋಗ್ವೇದದಲ್ಲಿ ಅಸಿಕಿನಿ ಎಂದು ಕರೆಯಲಾಗಿದೆ. ಇದು ಚಂದ್ರ, ಭಾಗ ಎಂಬ 2 ಜಲಮೂಲಗಳನ್ನು ಒಳಗೊಂಡಿದೆ. ಇದು ಹಿಮಾಚಲ ಪ್ರದೇಶದ ಜಾಸ್ಕರ್ ಶ್ರೇಣಿಯ ಬಾರಾಲಚ್ಚಾ ಪರ್ವತ ಕಣಿವೆಯ ಬಳಿ ಇರುವ ಲಾಹುಲ್ ಸ್ಥಿತಿ ಕಣಿವೆಯಲ್ಲಿ ಉಗಮವಾಗುತ್ತದೆ. ಭಾರತದಲ್ಲಿ ಸುಮಾರು 356 ಕಿಲೋಮೀಟರ್ ಉದ್ದವಾಗಿ ಹರಿಯುತ್ತದೆ. ಈ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಜಲವಿದ್ಯುತ್ ಉತ್ಪಾದನಾ ಯೋಜನೆಗಳು ಬಗ್ಲಿಹಾರ, ಸೇಲ್ಲಾರ, ದುಲ್ಹಾಸ್ತಿ. ಬಗ್ಲಿಹಾರ ಭಾರತ ಪಾಕ್ ನಡುವಿನ ವಿವಾದಿತ ಯೋಜನೆಯಾಗಿ ಇಂದಿಗೂ ಉಳಿದಿದೆ. ಮುಂದಿನ ಪ್ರಮುಖ ಉಪನದಿ ಬಿಯಾಸ್. ಇದನ್ನು ಸಂಸ್ಕೃತದಲ್ಲಿ ವಿಯಾಸ ಎಂದು ಕರೆದಿದ್ದಾರೆ. ಇದು ಹಿಮಾಚಲ ಪ್ರದೇಶದ ಕುಲು ಬೆಟ್ಟಗಳಲ್ಲಿನ ರೋಹಟಂಗ್ ಕಣಿವೆಯಲ್ಲಿನ ಬಿಯಾಸ್ ಕುಂಡ್ ಎಂಬಲ್ಲಿ ಉಗಮವಾಗುತ್ತದೆ. ಪೋಂಗ್ ಎಂಬಲ್ಲಿ ಮೈದಾನ ಪ್ರವೇಶಿಸಿ ಹರಕೆ ಬಳಿ ಸಟ್ಲೇಜ್ ನದಿಯನ್ನು ಸೇರುತ್ತದೆ, ಅಂದರೆ ಭಾರತದ ಪಂಜಾಬಿನ ಹರಕೆ. ಸಿಂಧೂ ನದಿಯ 5 ಉಪನದಿಗಳಲ್ಲಿ ಸಂಪೂರ್ಣವಾಗಿ ಭಾರತದಲ್ಲಿ ಮಾತ್ರ ಹರಿಯುವ ನದಿ ಬಿಯಾಸ್ ನದಿ. ನೆಕ್ಸ್ಟ್ ಪ್ರಮುಖ ಉಪನದಿ ಸಟ್ಲೇಜ್. ಇದು ಸಿಂಧೂ ನದಿಯ ಅತಿದೊಡ್ಡ ಉಪನದಿಯಾಗಿದೆ. ಇದು ಟಿಬೆಟಿನ ಧರ್ಮ ಕಣಿವೆಯ ಹತ್ತಿರ ರಾಕ್ಷಸ ಸರೋವರದಲ್ಲಿ ಉಗಮವಾಗುತ್ತದೆ. ಸಿಂಧೂ ನದಿಯ 5 ಉಪನದಿಗಳಲ್ಲಿ ಭಾರತದಲ್ಲಿ ಉಗಮವಾಗದ ಏಕೈಕ ನದಿಯಾಗಿದೆ. ಇದು ಹಿಮಾಚಲ ಪ್ರದೇಶದ ಶಿವ್ಕೀಲಾ ಕಣಿವೆಯ ಮೂಲಕ ಭಾರತಕ್ಕೆ ಒಳ ಪ್ರವೇಶವಾಗುತ್ತದೆ. ಈ ನದಿಗೆ ಅಡ್ಡಲಾಗಿ ಬಾಕ್ರಾ ನಂಗಲ್ ಆಣೆಕಟ್ಟನ್ನು ನಮ್ಮ ಭಾರತದ ಹಿಮಾಚಲ ಪ್ರದೇಶ ರಾಜ್ಯದಲ್ಲಿ ಕಟ್ಟಲಾಗಿದೆ. ಇದು ಪ್ರಸ್ತುತ ಭಾರತದ 2ನೇ ಅತಿ ಎತ್ತರವಾದ ಅಣೆಕಟ್ಟಾಗಿದೆ. 226 ಮೀಟರ್ ಎತ್ತರವಿರುವ ಇದು 741 ಅಡಿ ಎತ್ತರ ಹೊಂದಿದೆ. ಈ ನದಿಗೆ ಇರುವ ಗೋವಿಂದ ಸಾಗರ ಸರೋವರವು ಭಾರತದ ಅತಿದೊಡ್ಡ ಮಾನವ ನಿರ್ಮಿತ ಸರೋವರವಾಗಿದೆ. ಡಿಯರ್ ಫ್ರೆಂಡ್ಸ್, ಇಲ್ಲಿಗೆ ನಾವು ಸಿಂಧೂ ನದಿಯ ಪ್ರಮುಖ ಮಾಹಿತಿಯನ್ನು ನೋಡ್ತೀವಿ ಸ್ನೇಹಿತರೆ. ಈ ಸಿಂಧೂ ನದಿಯಿಂದಲೇ ಭಾರತಕ್ಕೆ ನಾವು ಭಾರತದ ಹೆಸರಿನ ಹಿನ್ನೆಲೆ ನೋಡ್ತಿರ್ಬೇಕಾದ್ರೆ ಈ ಒಂದು ಸಿಂಧೂ ಬಯಲಿನ ನಾಗರಿಕತೆ ಎಂಬ ಒಂದು ಸನ್ನಿವೇಶದಿಂದಲೂ ಸಿಂಧೂ ನದಿ ಇವತ್ತಿಗೂ ಭಾರತದ ಅತ್ಯಂತ ಪ್ರಮುಖ ನದಿಗಳಲ್ಲಿ ಒಂದಾಗಿ ಹೆಸರು ಪಡೆದಿದೆ ಸ್ನೇಹಿತರೆ. ಇಷ್ಟು ಇದು ಸಿಂಧೂ ನದಿಯ ಸಂಕ್ಷಿಪ್ತ ಮಾಹಿತಿಯನ್ನು ಒಳಗೊಂಡಿದೆ. ಮುಂದಿನ ಬಾರಿ ಸಮಯ ಸಿಕ್ಕರೆ ಇದನ್ನು ನಕ್ಷೆಯ ಮೂಲಕ ಅದ್ಭುತವಾಗಿ ಬಿಡಿಸಿ ಈ ಪಾಠವನ್ನು ಮತ್ತೊಮ್ಮೆ ನಿಮಗೆ ಈ ವಿಡಿಯೋ ಮೂಲಕ ಅಪ್ಲೋಡ್ ಮಾಡಲಾಗುವುದು. ಈ ತರಗತಿ ಇಷ್ಟ ಆದಮೇಲೆ ಇದರ ಬಗ್ಗೆ ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.